ಪಾಂಡುರಂಗ, ನನ್ನ ಮತ್ತೆ ನೀನೇ ಅಲ್ವಾ ಮನೆ ಒಳಗೆ ಬರೋ ಹಾಗೆ ಮಾಡಿದ್ದು? ನನಗೆ ಗೊತ್ತಿದೆ, ನಾನು ಇಲ್ಲದೆ ಇರೋದ್ರಿಂದ ನಿನಗೆ ಬೇಸರ ಆಗ್ತಿತ್ತು ಅಲ್ವಾ? ಏನ್ ಸಕು, ಯಾರ ಜೊತೆ ಮಾತಾಡ್ತಿದ್ಯಾ? ಒಂಟಿಯಾಗಿ ನಿನ್ನಷ್ಟಕ್ಕೆ ನೀನೇ ಮಾತಾಡ್ಕೋತಿದ್ಯಾ? ನೀವು ನಾನೇ? ಏನಾಯ್ತು? ನಾನು ಇಲ್ಲಿಗೆ ಬರಬಾರ್ದಾ? ಅಯ್ಯೋ, ಹಾಗೇನಿಲ್ಲ. ನೀವೀ ಕೋಣೆಗೆ ಬರಬಾರ್ದು ಅಂತ ನಾನೇನು ಹೇಳ್ತಿಲ್ಲ. ತಪ್ಪು ನಂದೆ. ಇಲ್ಲಿವರೆಗೂ ಯಾವತ್ತೂ ಇಲ್ಲಿಗೆ ಬಂದಿರಲಿಲ್ಲ. ಇದೆಲ್ಲ ಏನು ಸಕ್ಕು? ಯಾಕೆ ಅಂದ್ರೆ ಏನಾಯ್ತು? ನಾನೇನಾದ್ರೂ ತಪ್ಪು ಮಾಡಿದ್ನ ಅಂದ್ರೆ? ಇಲ್ಲ, ನೀನು ಯಾವ ತಪ್ಪು ಮಾಡಿಲ್ಲ. ದಿನ ಇಡೀ ನಿನ್ಗೆ ಕೆಲ್ಸಗಳಿರುತ್ತೆ. ನಿನ್ ಕೋಣೆನ ಸ್ವಚ್ಛ ಮಾಡ್ಕೊಳ್ಳೋದಕ್ಕೆ ನಿನಗೆ ಸಮಯ ಎಲ್ಲಿರುತ್ತೆ? ಈ ಕೋಣೆ ನೋಡು ಎಷ್ಟು ಅಸ್ತವ್ಯಸ್ತವಾಗಿದೆ ಅಂತ. ಸರಿ ಅಂದ್ರೆ ಇವತ್ ನಾನು ಸ್ವಚ್ಛ ಮಾಡ್ತೀನಿ. ನೀನಿರು, ನಾನ್ ಜೋಡಿಸ್ತೀನಿ, ಸರಿನಾ? ಏನಂದ್ರೆ ನೀವಾ? ಏನಂದ್ರೆ ನೀವೇನ್ ಮಾಡ್ತಿದ್ದೀರಾ? ಏನಂದ್ರೆ ಬೇಡ ಅಂದ್ರೆ ಯಾರಾದ್ರೂ ನೋಡಿದ್ರೆ ಮತ್ತೆ ನಿಮ್ಗೆ ಅನವಶ್ಯಕವಾಗಿ ಬೈತಾರೆ. ನನ್ನನ್ನು ಯಾರು ಏನೂ ಅನ್ನಲ್ಲ. ಅಲ್ಲ, ಈ ಕೋಣೆಯಲ್ಲಿ ಎಷ್ಟೊಂದು ವಸ್ತುಗಳಿವೆ. ಇವನ್ನೆಲ್ಲ ನೀನೊಬ್ಳೆ ಎತ್ತೋದಕ್ಕಾಗತ್ತಾ ಹೇಳು? ಪೂರ್ತಿ ಧೂಳು. ನಿನ್ಗೆ ಹೇಗೆ ಎಟ್ಕತ್ತೆ ಸಕ್ಕು? ನೀನಿರು, ನಾನ್ ಸ್ವಚ್ಛ ಮಾಡ್ತೀನಿ. ಏನಂದ್ರೆ ನನ್ ಮಾತ್ ಕೇಳಿ ಅಂದ್ರೆ ಯಾರಾದ್ರೂ ನೋಡಿದ್ರೆ ಚೆನ್ನಾಗಿರಲ್ಲ. ನೀನ್ ಈ ಬಟ್ಟೆನ ನಿನ್ ಬಾಯಿ ಕಟ್ಕೋ. ನೀನ್ ಹೀಗೆ ಮಾತಾಡ್ತಾ ಇದ್ರೆ ಯಾರಾದ್ರೂ ಒಬ್ರು ಬರ್ತಾರೆ. ತಗೋ. ಏನ್ ವಿಷಯ ಯಮುನಾ? ಏನ್ ಬೇಡ ಬಿಡಮ್ಮ. ನಿನ್ ಮನೇಲಿ ಇದ್ಕೊಂಡು ತಿಂತಿದ್ದೀನಿ ಅಂತ ತಾನೇ ನಿಂಗೆ ಎಷ್ಟು ತಾತ್ಸಾರ ಆಗ್ಬಿಟ್ಟಿದೀನಿ. ನನ್ ಜೊತೆ ಜಗಳ ಆಡ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡೇ ಬಂದಿದ್ಯಾ? ನಾನ್ ನಿಮ್ ಒಳ್ಳೇದಕ್ಕೆ ಮಾತಾಡ್ತೀನಿ, ಆದ್ರೂ ನಿನ್ಗೆ ದಿಗುಗೆ ನನ್ ಕಂಡ್ರೆ ಆಗಲ್ಲ. ಅಷ್ಟಕ್ಕೂ ನಿಮ್ಮಿಬ್ರಿಗೂ ನಾನು ಇಷ್ಟನೇ ಇಲ್ಲ. ಕಾಣಿಸ್ಕೊಂಡ್ರೆ ಸಾಕು ನನ್ನ ಆಡ್ಕೊಳ್ತೀರಾ. ನಾನ್ ನಾಳೆ ಹೋಗ್ತಿದ್ದೀನಮ್ಮ. ನನ್ಗೆ ಎತ್ತಿನ ಬಂಡಿ ವ್ಯವಸ್ಥೆ ಮಾಡಿದ್ರೆ ಸಾಕು, ನಿನಗ್ ಪುಣ್ಯ ಬರುತ್ತೆ. ಓ ನನ್ನ ಮುದ್ದಿನ ಮಗಳೇ, ನೆಗಡಿ ಆದ್ರೆ ಮೂಗುರ್ಸ್ಕೊಳಕ್ ಕೂಡ ಬರಲ್ಲ ನಿನ್ಗೆ. ಧೈರ್ಯವಾಗಿ ತಲೆ ಎತ್ತಿ ನನ್ನ ಮುಂದೆ ಮಾತಾಡ್ತೀಯಾ? ಕೆನ್ನೆಗಳು ಕೆಂಪಾಗಿ ಮುಖ ಊದ್ಕೊಂಡಿದೆ. ಎಷ್ಟೊತ್ತತ್ತೆ ಯಮುನಾ? ಯಾಕತ್ತೆ? ಅರೆ ಅರೆ ಯಮುನಾ, ನಿನ್ನನ್ ಪ್ರಾಣನಮ್ಮ. ನೀನ್ ಇಷ್ಟು ಅಮಾಯಕಳಾಗಿದ್ರೆ ಹೇಗ್ ಹೇಳು? ಸುಮ್ನಿರು, ಅಳ್ಬೇಡ. ಇಲ್ಬಾ, ಕುತ್ಕೋ ಕುತ್ಕೋ, ಇಲ್ಲಿ ಕುತ್ಕೋ. ಕಣ್ಣೋರ್ಸ್ಕೋ, ಅಳ್ಬೇಡ. ನಿನ್ಗೆ ಈ ಕಥೆ ನೆನ್ಪಿದ್ಯಾ? ಮೊಸಳೆ ಕೋತಿನ ಆ ಕಡೆ ದಡಕ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳತ್ತೆ, ನೆನ್ಪಿದ್ಯಾ? ಕೊನೆಗದ್ ಏನ್ ಮಾಡತ್ತೆ? ನದಿ ಮಧ್ಯಕ್ ಹೋದ್ಮೇಲೆ ಆ ಮೊಸಳೆ ಕೋತಿನ ತಿಂದಾಕತ್ತೆ. ಅದೇ ತಾನೇ? ಸರಿಯಾಗಿ ಹೇಳ್ದೆ. ಇಲ್ ನೋಡಮ್ಮ ಯಮುನಾ, ನನ್ ಮೇಲೆ ಎಷ್ಟು ಸಲ ಕೋಪ ಮಾಡ್ಕೊಂಡ್ರು, ಎಷ್ಟತ್ರು ನನಗ್ ನಿನ್ ಮೇಲೆ ಕೋಪ ಬರಲ್ಲ. ನಾನ್ ದುಃಖನೂ ಪಡಲ್ಲ. ನಿನ್ಗೆ ಆ ಹಕ್ಕಿದೆ. ಆದ್ರೆ ಅಮ್ಮ ಯಾಕೆ ಹೀಗ್ ನಡ್ಕೊಂಡ್ಲು, ಯಾಕೆ ಹೀಗೆಲ್ಲ ಮಾತಾಡಿದ್ಲು ಅಂತ ನೀನ್ ಸ್ವಲ್ಪ ಯೋಚನೆ ಮಾಡಿ ಆಮೇಲೆ ನನ್ನ ಪ್ರಶ್ನೆ ಮಾಡು. ನೀನ್ ಬೈಯಮ್ಮ, ನಾನ್ ಸಹಿಸ್ಕೋತೀನಿ. ಆದ್ರೂ ಎಲ್ರೂ ನೋಡ್ತಾ ಇರುವಾಗ ಬೇಡ. ಎಲ್ರೂ ಕೇಳಿಸ್ಕೊಳ್ಳಿ ಅಂತ ತಾನೇ ನಾನು ನಿನ್ ಮೇಲ್ ರೇಗಿದ್ದು, ನಿನ್ನ ಗದ್ರಿದ್ದು. ಕಾರಣ ಇರೋದ್ರಿಂದಾನೇ ಅಮ್ಮ ಹೀಗ್ ಮಾಡ್ತಿದ್ದಾಳೆ ಅಂತ ನೀನ್ ಯಾಕೆ ಅರ್ಥ ಮಾಡ್ಕೊಳಲ್ಲ ಯಮುನಾ? ಉಳಿದವ್ರಿಗೆ ಅನುಮಾನ ಬರಬಾರ್ದು ಅಂತ ಹಾಗ್ ಮಾತಾಡ್ತೀನಿ. ಎಲ್ರೂ ನಮ್ಮನ್ನ ಒಳ್ಳೆಯವ್ರು ಅಂತ ಅನ್ಕೋಬೇಕು, ನೀನ್ ನನಗ್ ಹೆಚ್ಚಲ್ಲ ಅನ್ಕೋಬೇಕು. ಇಷ್ಟು ಬಿಡಿಸಿ ಹೇಳೋವರೆಗೂ ನಿನ್ಗೆ ಅರ್ಥ ಆಗ್ಲಿಲ್ಲ. ಆ ದೊಡ್ಡಿ ಸಕ್ಕು ನನ್ ಕುತ್ತಿಗೆ ಕಟ್ಟಿರೋ ಕಲ್ಲಿನ ಹಾಗೆ ತಯಾರಾಗಿದ್ದಾಳೆ. ಅವಳನ್ನ ಆಚೆ ಕಳ್ಸೋಣ ಅನ್ಕೊಂಡ್ರೆ ಈ ದಿಗು ಅಡ್ಡ ಬರ್ತಿದ್ದಾನೆ. ಇನ್ನೊಂದ್ ಕಡೆ ಸಕ್ಕುನ ದಾಸಿಯಾಗಿ ತನ್ನ ಆಶ್ರಮಕ್ಕೆ ಕಳಿಸ್ಲಿಲ್ಲ ಅಂತ ಬಾಬಾ ಅವರು ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ. ಹೇಳ್ಬೇಕಂದ್ರೆ ನನ್ಗಿದು ಅಗ್ನಿ ಪರೀಕ್ಷೆ ತರ ಆಗಿದೆ. ಆದ್ರೆ ಯಮುನಾ, ಭೂಮಿ ಆಕಾಶ ಒಂದಾದ್ರೂ ನಾನೀ ಪರೀಕ್ಷೆಯಲ್ಲಿ ಗೆಲುವು ಸಾಧಿಸ್ತೀನಿ. ನೋಡಿ ಯಮುನಾ, ನನಗೆ ನಿನ್ನ ಬೆಂಬಲ ಬೇಕು, ನಿನ್ನ ಸಹಾಯ ಬೇಕು. ನಾವಿಬ್ರು ದಿಗು
ನಮ್ ಕೈ ಜಾರ್ ಹೋಗದ ಹಾಗೆ ನೋಡ್ಕೋಬೇಕು. ದೀಪಾವಳಿ ಹಬ್ಬ ಮುಗಿದ ಮರುಕ್ಷಣನೇ ಮೇಳ ತಾಳಗಳ ಜೊತೆ ಸಕ್ಕುನ ಆಶ್ರಮಕ್ಕೆ ಕರ್ಕೊಂಡ್ ಬರ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಬಲಿ ಕೊಡೋಕು ಮುಂಚೆ ಮೇಕೆಗೆ ಪೂಜೆ ಮಾಡ್ತಾರೆ. ಇದು ಹಾಗೆ ತಾನೇ? ಬಲಿ ಕೊಡ್ಲೇಬೇಕು ಸಕ್ಕೋನ. ದೀಪಾವಳಿ ಹಬ್ಬ ಮುಗಿದ ತಕ್ಷಣ ಇವತ್ತಿವರು ತುಂಬಾ ಪ್ರಶಾಂತವಾಗಿದ್ದಾರೆ, ಸಂತೋಷವಾಗಿದ್ದಾರೆ. ನನ್ಗಂತೂ ಅಪ್ಪನೇ ನೆನಪಾಗ್ತಾ ಇದ್ದಾರೆ. ಇವ್ರ ಹಾಗೇನೆ ಅಪ್ಪ ನನ್ನ ಪ್ರೀತಿಯಿಂದ ಜಾಗೃತೆಯಾಗಿ ನೋಡ್ಕೋತಿದ್ರು. ಇವತ್ತಿವರು ಅಪ್ಪನ ಥರನೇ ನಡ್ಕೋತಾ ಇದ್ದಾರೆ. ಏನ್ ನನ್ನನ್ ಹಾಗೆ ನೋಡ್ತಾ ಇದ್ಯಾ? ನನಗ್ ಬರೋ ಹಾಗೆ ನಿನ್ ಕೋಣೆನ ಸ್ವಚ್ಛ ಮಾಡಿದ್ದೀನಿ. ಅದ್ ನಿನ್ಗೆ ಇಷ್ಟ ಆಗ್ಲಿಲ್ವಾ? ಏನಂದ್ರೆ ಆತರ ಏನೂ ಇಲ್ಲ. ಅಂದ್ರೆ ಈಗ ಈ ಹಳೆ ವಸ್ತುಗಳನ್ನಿಡೋ ಕೋಣೆ ತುಂಬಾ ಸುಂದರವಾಗಿ ಬದಲಾಗಿದೆ. ಆದ್ರೆ ನೀವು ಅನವಶ್ಯಕವಾಗಿ ತುಂಬಾ ಶ್ರಮ ಪಟ್ರಿ. ನಿಜ ಹೇಳ್ಬೇಕು ಅಂದ್ರೆ ನಾನು ಈ ಕೆಲ್ಸನ ಯಾವತ್ತೋ ಮಾಡ್ಬೇಕಿತ್ತು. ಕೊನೆ ಪಕ್ಷ ಇವತ್ತಾದ್ರೂ ಮಾಡ್ದೆ. ನೋಡು, ನಿನ್ಗೀಗ ಈ ಕೋಣೆಯಲ್ಲಿ ತುಂಬಾ ಜಾಗ ಇದೆ. ಬೇಡದೇ ಇರೋ ವಸ್ತುಗಳನ್ನೆಲ್ಲ ತೆಗ್ದಿದ್ದೀನಿ. ಚೆನ್ನಾಗಿದ್ಯಾ? ಒಂದ್ ನಿಮಿಷ, ನಾನು ಹೋಗಿ ಹೊತ್ಕೊಳ್ಳೋದಕ್ಕೆ ಒಂದ್ ಒಳ್ಳೆ ಕಂಬಳಿ ತಗೊಂಡ್ ಬರ್ತೀನಿ. ಏನಂದ್ರೆ ಬೇಡ ಬೇಡ. ಇನ್ನೊಂದ್ ಸ್ವಲ್ಪ ಹೊತ್ತಾದ್ರೆ ಚಳಿ ಜಾಸ್ತಿ ಆಗತ್ತೆ. ನಿನ್ಗೆ ಅಂತ ಒಂದ್ ಎತ್ತಿಟ್ಟಿದ್ದೀನಿ, ಇರು ತಗೊಂಡ್ ಬರ್ತೀನಿ. ಏನಂದ್ರೆ ನನ್ನ ಹತ್ರ ನಮ್ಮಮ್ಮ ಕೊಟ್ಟಿರೋ ಸೀರೆ ಇದೆ. ಅದ್ ನನ್ಗೆ ತುಂಬಾ ಇಷ್ಟ. ಆ ಸೀರೆನ ಹೊದ್ಕೊಂಡ್ರೆ ನನ್ಗೆ ಏನನ್ಸುತ್ತೆ ಗೊತ್ತಾ? ನಮ್ಮ ಅಮ್ಮನ ಮಡ್ಲಲ್ಲಿ ಮಲ್ಕೊಂಡ್ ಹಾಗ ಅನ್ಸುತ್ತೆ. ನೀವೇನು ಅನ್ಕೊಳಲ್ಲ ಅಲ್ವಾ? ಅನ್ಕೊಳ್ಳಲ್ಲ. ಸರಿ, ಈಗ ನೀನು ವಿಶ್ರಾಂತಿ ತಗೋ. ಸಕು, ನಾಳೆ ದೀಪಾವಳಿ ಹಬ್ಬ. ಬೇಗ ಮಲ್ಕೋ. ಹ್ಮ್. ಪಾಂಡುರಂಗ, ಮದ್ವೆ ಆದ್ಮೇಲೆ ಮೊದಲನೇ ಸಲ ನಾನು ತುಂಬಾ ಸಂತೋಷವಾಗಿದ್ದೀನಿ. ನನ್ಗೆ ಮೋಡಗಳ ಮೇಲೆ ತೇಲ್ತಿರೋ ಹಾಗೆ ಅನಿಸ್ತಿದೆ. ನನ್ ಕಷ್ಟಗಳು ಸಮಸ್ಯೆಗಳು ಎಲ್ಲ ತೀರ್ ಹೋದ್ವು. ನಿಜವಾಗ್ಲೂ ನನಗೆ ತುಂಬಾ ಸಂತೋಷ ಆಗ್ತಿದೆ. ನಿನ್ಗೊಂದ್ ವಿಷಯ ಹೇಳ. ಅವರು ನನ್ನ ಜೊತೆ ತುಂಬಾ ಪ್ರೀತಿಯಿಂದ ಮಾತಾಡಿದ್ರು. ನಾನು ಆರಾಮಾಗಿರ್ಬೇಕು ಅಂತ ಅವರು ನನ್ಗೋಸ್ಕರ ಈ ಕೋಣನ ಸರಿ ಮಾಡ್ಕೊಟ್ಟಿದ್ದಾರೆ. ಆಮೇಲೆ ನಮ್ಮತ್ತೆ ಅವರು ಕೂಡ ತುಂಬಾ ಪ್ರೀತಿಯಿಂದ ಮಾತಾಡಿದ್ರು. ನನ್ನ ಜೊತೆ ತುಂಬಾ ಚೆನ್ನಾಗಿ ನಗ್ನಗ್ತಾ ಮಾತಾಡಿದ್ರು. ನಾನು ಕನ್ಸಲ್ಲೂ ಕೂಡ ಅನ್ಕೊಂಡಿರ್ಲಿಲ್ಲ ಅತ್ತೆ ಮನೇಲಿ ಇಷ್ಟು ಸಂತೋಷವಾಗಿರ್ತೀನಿ ಅಂತ. ಅವರೆಲ್ಲರ ಮನ್ಸನ್ನ ಬದಲಾಯಿಸಿದ್ ನೀನೇ ಅಲ್ವಾ ಪಾಂಡುರಂಗ? ಇನ್ ಮುಂದೆ ನಾನು ಇನ್ನೂ ಬುದ್ಧಿವಂತಿಯಾಗಿರ್ತೀನಿ. ಸರಿ, ಇನ್ನು ನಾವು ನಿದ್ದೆ ಮಾಡೋಣವಾ? ನಾಳೆ ಬೆಳಗ್ಗೆನೆ ಎದ್ದು ದೀಪಾವಳಿ ಹಬ್ಬಕ್ಕೆಲ್ಲ ಸಿದ್ಧತೆಗಳು ಮಾಡ್ಕೋಬೇಕಲ್ವಾ? ಇಲ್ಲಿ ನೋಡು ಪಾಂಡುರಂಗ, ನಾಳೆ ನಿನ್ಗೆ ಅಭ್ಯಂಜನ ಸ್ನಾನ ಮಾಡಿಸ್ತೀನಿ. ನಿನ್ಗೆ ಚೆನ್ನಾಗಿ ಮೈ ತುಂಬಾ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತೀನಿ, ಆಯ್ತಾ? ಸರಿ, ಈಗ ನಾವಿಬ್ರು ವಿಶ್ರಾಂತಿ ತಗೊಳ್ಳೋಣ. ವಿಠ್ಠಲ 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 ಹರೇ ಪಾಂಡುರಂಗ ಹರೇ ಪಾಂಡುರಂಗ ಹರೇ ಪಾಂಡುರಂಗ. ಜಗತ್ ರಕ್ಷಣಾರಸಿಂಹ ಪ್ರಾಣದಾತ ಪರಮಾತ್ಮ ಪ್ರಾಣದಾತ ಪರಮಾತ್ಮ ನೀಲಮೇಘ ಶ್ಯಾಮ ರಾಮ ನೀಲಮೇಘ ಶ್ಯಾಮ ರಾಮ ಮೋಕ್ಷತೀರಂ ನೀನೇ ದೇವ ಮೋಕ್ಷತೀರಂ ನೀನೇ ದೇವಾ ದೇವಾ. ಕಣ್ಣುಗಳಿಗೆ ಬೆಳಕು ನೀನೆ ಹರಿದು ಬರುವ ನಗುವು ನೀನೆ. ಕಣ್ಣುಗಳಿಗೆ ಬೆಳಕು ನೀನೆ ಹರಿದು ಬರುವ ನಗುವು ನೀನೆ. ನನ್ನಲ್ಲೀಗ ಸೇರು ನೀನು ಇಹಲೋಕ ಮಹಿಮೆ ನೀನು. ಜಗನ್ನಾಥ ಸ್ವಾಮಿ ದೇವಾ ಜಗನ್ನಾಥ ಸ್ವಾಮಿ ದೇವಾ.
ಪಾಹಿ ಪಾಹಿ ನಾಥ ಲೋಲ ಪಾಹಿ ಪಾಹಿ ನಾಥ ಲೋಲ ಮುರಳೀಧರ ಮುಕುಂದ ಭಕ್ತ ಪೋಷಲೋಕ ರಕ್ಷಾ ಪರಂಧಾಮ ಪಾಂಡುರಂಗ ಪರಂಧಾಮ ಪಾಂಡುರಂಗ ಪರಂಧಾಮ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ. ಪಾಂಡುರಂಗ, ನಮ್ಮ ತವ್ರ ಮನೆಯವ್ರಿಗೆ ಅಂದ್ರೆ ನಮ್ಮ ಅಮ್ಮನಿಗೆ, ಅಪ್ಪನಿಗೆ, ಅಜ್ಜಿಗೆ ಎಲ್ರಿಗೂ ಹೇಳು ನಾನು ಎಲ್ಲಾ ಪರೀಕ್ಷೆಗಳನ್ನ ಪೂರ್ತಿ ಮಾಡಿದ್ದೀನಿ ಅಂತ. ಅತ್ತೆ ಮನೇಲಿ ಸುಖವಾಗಿದ್ದೀನಿ ಅಂತ ಹೇಳು. ಹೇಳ್ತೀಯ ಅಲ್ವಾ? ನನ್ನ ಬಗ್ಗೆ ಅವರು ತುಂಬಾ ಚಿಂತೆ ಮಾಡ್ತಾ ಇರ್ತಾರೆ. ಪಾಂಡುರಂಗ, ಅವ್ರು ಯಾವಾಗ್ಲೂ ಸಂತೋಷವಾಗಿರ್ಬೇಕು. ನನ್ನ ಗಂಡನಿಗೆ, ನಮ್ಮ ಅತ್ತೆಗೆ, ಮನೆಯವ್ರು ಎಲ್ರಿಗೂ ಸಂತೋಷನ್ ಕೊಡು. ಪಾಂಡುರಂಗ, ಈ ದೀಪಾವಳಿ ಎಲ್ರಿಗೂ ಸುಖ ಶಾಂತಿನ ಆನಂದನ ಕೊಡೋ ಹಾಗೆ ನೀನೇ ಮಾಡ್ಬೇಕು. ಎಲ್ರಿಗೂ ಮನಃಶಾಂತಿ ಕರುಣಿಸು. ಇಂದು ಸಕ್ಕು ನಿಮ್ಮೊಂದಿಗೆ ಮಾತನಾಡಿದ ತಕ್ಷಣ ನೀವು ಬಾಹ್ಯ ಪ್ರಪಂಚವನ್ನೇ ಮರೆತಂತಿದ್ದೀರಿ, ಇಲ್ಲ ತನ್ಮಯರಾಗಿದ್ದೀರಾ? ದೇವಿ, ನನಗೆ ಹೇಳುತ್ತಿರುವೆಯಾ? ಅಯ್ಯೋ ಇಲ್ಲ, ನಿಮಗೇಕೆ ಹೇಳಲಿ ಸ್ವಾಮಿ? ನಿನಗೊಂದು ನಿಜ ಹೇಳಲೇ? ಸಕ್ಕು ನನಗೆ ಅಭ್ಯಂಜನ ಮಾಡಿಸಿದಳು. ಆ ಸುಗಂಧ ಅದ್ಭುತವಾಗಿತ್ತು. ನೀನು ಹೇಳಿದಂತೆ ನಾನು ತನ್ಮಯನಾಗಿದ್ದೇನೆ. ನಾನು ಗಮನಿಸುತ್ತಲೇ ಇದ್ದೇನೆ. ಸಕ್ಕುವಿಗೆ ಬಹಳ ದಿನಗಳ ನಂತರ ಇಂತಹ ಅವಕಾಶ ದೊರಕಿದೆ. ಅವಳು ನನ್ನ ಮೇಲೆ ಮುನಿಸಿಕೊಂಡಿದ್ದಳು, ಕೋಪಗೊಂಡಿದ್ದಳು. ಹೌದು ಸ್ವಾಮಿ, ಇಂದು ನಮ್ಮ ಸಕ್ಕು ನಿಜಕ್ಕೂ ಅತ್ಯಂತ ಆನಂದದಿಂದ ಸಂತೋಷದಿಂದಿದ್ದಾಳೆ. ಅವಳು ವನವಾಸ ಮುಗಿಸಿಕೊಂಡು ಮನೆಗೆ ಬಂದಿದ್ದಾಳೆ. ಪಾಪ ಬಹಳ ಅಮಾಯಕಿ. ಅವಳ ಜೀವನದಲ್ಲಿ ಸುಖವೆನ್ನುವುದು ಬಂದಂತೆಯೇ ಬಂದು ಮರೆಯಾಗುತ್ತಿದೆ ಸ್ವಾಮಿ. ಚೆನ್ನಾಗಿದ್ದಾಳೆ ಎಂದುಕೊಳ್ಳುವಷ್ಟರಲ್ಲೇ ಸಮಸ್ಯೆಗಳ ಸುಳಿ ಸುತ್ತಿಕೊಳ್ಳುತ್ತಿದೆ. ಹೇಳಿ ಸ್ವಾಮಿ, ನಾನು ಹೇಳುತ್ತಿರುವುದು ಸತ್ಯವಲ್ಲವೇ? ಸುಖವೆಲ್ಲಿದೆ? ಅತ್ತೆ ಮನೆ ಎಂಬುದು ಒಂದು ಭಯಂಕರವಾದ ನರಕ, ದುಃಖದ ಸಾಗರ. ದೇವಿ, ಬೆಳಕಿನ ನಂತರ ಕತ್ತಲು, ಕತ್ತಲಿನ ನಂತರ ಬೆಳಕು ಬರುವುದು ಪ್ರಕೃತಿ ಸಹಜ ಅಲ್ಲವೇ? ಕಷ್ಟ ಸುಖಗಳೆಂಬುದು ಪ್ರತಿಯೊಬ್ಬ ಮಾನವನಿಗೂ ಸಹಜ ದೇವಿ. ಸಕ್ಕುವಿನ ಜೀವನದಲ್ಲೂ ಕೂಡ ಕತ್ತಲು ಬೆಳಕುಗಳು ಬಂದು ಹೋಗುತ್ತಿರುತ್ತವೆ. ವಿಧಿ ಬರಹವನ್ನು ಬದಲಿಸಲು ಸಾಧ್ಯವಿಲ್ಲ. ಆದರೆ ಸಕ್ಕುವಿಗೆ ನನ್ನ ಮೇಲೆ ನಂಬಿಕೆ ಇದೆ, ಅಪಾರವಾದ ಭಕ್ತಿ ಇದೆ. ನಾನು ಅವಳಿಗೆ ಜೊತೆಯಾಗಿದ್ದೇನೆ ದೇವಿ, ಅಲ್ಲವೇ? ಅಮ್ಮ ಅಮ್ಮ ಅಮ್ಮ, ಅದು ಅದು ಯಮುನಾ, ದೀಪಾವಳಿ ಹಬ್ಬದ ದಿನ ನೀನು ಕೆಟ್ಟ ಸುದ್ದಿ ಹೇಳಿ ಬೇಜಾರ್ ಮಾಡ್ಬೇಡ. ಏನಾಯ್ತು? ಯಾಕಿಷ್ಟ ಆತ್ರಾತ್ರವಾಗಿ ಬಂದೆ? ಅಮ್ಮ, ಅದೇನಂದ್ರೆ ಸಕ್ಕು ಅವಳ ಕೋಣೆಲಿಲ್ಲ, ಮನೇಲಿ ಎಲ್ಲೂ ಇಲ್ಲ. ಅಯ್ಯೋ ದೇವ್ರೆ, ಬೆಳಗಿನ ಜಾವನೆ ಯಾರಿಗೂ ಹೇಳ್ದೆ ಎಲ್ಲಿಗೆ ಹೋದ್ಲಿವಳು? ಇವಳು ಮನೇಲಿದ್ರೆ 24 ಗಂಟೆನೂ ಸಮಸ್ಯೆನೆ. ಎಷ್ಟು ಸಲ ಹೇಳಿದ್ರು ಅವಳಿಗೆ ಬುದ್ಧಿ ಬರಲ್ಲ. ಈಗ ಹೋಗಿ ಅವಳನ್ನ ಹುಡುಕ್ಬೇಕು. ದೀಪಾವಳಿ ಮುಗಿದ ಮರುಕ್ಷಣನೇ ಮೇಳ ತಾಳಗಳ ಜೊತೆ ಸಕ್ಕುನ್ ಬಾಬಾ ಅವ್ರ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತೀನಿ. ನಡಿ, ಹೋಗಿ ಹುಡ್ಕಣ ಅವಳನ್ನ. ವತ್ಸಲ, ನೀನು ಚಕ್ಲಿ ಆದ್ರೂ ಅಷ್ಟೇ, ಕರ್ಜಿಕಾಯಿ ಆದ್ರೂ ಅಷ್ಟೇ ತುಂಬಾ ಅದ್ಭುತವಾಗಿ ಮಾಡ್ತೀಯ. ಈ ತಿಂಡಿಗಳನ್ನ ನೋಡಿದ ತಕ್ಷಣ ನನ್ನ ಬಾಯಲ್ಲಿ ನೀರೂರಿ ಎಲ್ಲದರಲ್ಲೂ ಒಂದೊಂದು ತಿಂದು ರುಚಿ ನೋಡ್ದೆ. ಆಹಾ ವತ್ಸಲ, ನೀನ್ ಮಾಡಿರೋ ಲಾಡು ನಾವು ಬಾಯಲ್ಲಿ ಇಟ್ಕೊಂಡ ತಕ್ಷಣ ಬೆಣ್ಣೆ ತರ ಕರಗೋಯ್ತು. ಸಿಹಿ ತಿಂಡಿ ಮಾಡೋದ್ರಲ್ಲಿ ನಿನ್ನ ಮೀರ್ಸೋರು ಯಾರು ಇಲ್ಲ. ಭಲೆ 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 ಭಲೆ. ಈ ಊರಲ್ಲಿ ಏನಾದ್ರೂ ಅಡಿಗೆ ಸ್ಪರ್ಧೆ ಇಟ್ರೆ ಮೊದಲನೇ ಬಹುಮಾನ ನಿನಗೆ ಬರುತ್ತೆ. ಎಲ್ರು ಸೋತ್ ಹೋಗ್ತಾರೆ ವತ್ಸಲ. ಏನಂದ್ರೆ ಕಿರ್ಚಿ, ಇನ್ನು ಗಟ್ಟಿಯಾಗಿ ಕಿರ್ಚಿ, ಡಂಗುರ ಸಾರಿ.
ಆಗ್ಲೇ ಎಲ್ರಿಗೂ ಗೊತ್ತಾಗೋದು ಅಮ್ನೋರ್ಗೆ ನೈವೇದ್ಯ ಇಡೋಕು ಮುಂಚೆನೆ ಎಲ್ಲಾ ತಿಂಡಿಗಳನ್ನ ನೀವು ತಿಂದಿದ್ದೀರಾ ಅಂತ. ಅಕ್ಕನ್ಗೆ ಈ ವಿಷಯ ಗೊತ್ತಾಯ್ತು ಅಂದ್ರೆ ನಿಮ್ಗೆ ದೊಣ್ಣೆ ಪೂಜೆ ಮಾಡ್ತಾಳೆ, ಮೂಳೆಗಳನ್ನ ಮುರಿದು ಹಾಕ್ತಾಳೆ. ಶ್ಶ್, ಅಕ್ಕ ಬಂದ್ಲು. ಮೈದ್ನವ್ರೆ, ಸಕ್ಕು ಎಲ್ಲಾದ್ರೂ ಕಾಣಿಸಿದ್ಲಾ ನಿಮ್ಗೆ? ಇಲ್ವಲ್ಲ, ಏನಾಯ್ತು ಅದಕ್ಕೆ? ಚಿಕ್ಕಪ್ಪ, ಸಕ್ಕೋಳ್ ಕೋಣೆಲಿಲ್ಲ. ಮನೆ ಎಲ್ಲ ಹುಡುಕ್ತೆ, ಎಲ್ಲೂ ಇಲ್ಲ. ನನಗೂ ಕಾಣಿಸ್ಕೊಂಡಿಲ್ಲ. ಅವಳು ಮನೇಲಿಲ್ಲ ಅಂದ್ರೆ ಎಲ್ಲಿಗೆ ಹೋಗಿರ್ತಾಳೆ? ಅಯ್ಯೋ ದಿಗು, ನೀನ್ಯಾಕೆ ಇಷ್ಟೊಂದು ಆತಂಕ ಪಡ್ತಿದ್ಯಾ? ಇಷ್ಟ್ ಕತ್ಲಲ್ಲಿ ಎಲ್ಲಿಗೆ ಹೋಗ್ತಾಳೆ? ನಾನ್ ಹೋಗಿ ಹುಡುಕ್ತೀನಿ ಬಿಡು. ಅಂಗಳದಲ್ಲಿ ಏನಾದ್ರೂ ಇರ್ತಾಳ? ಏನೋ ಹಳೆ ಅಭ್ಯಾಸ ಅಲ್ವಾ, ಕೊಟ್ಟಿಗೆಯಲ್ಲಿ ಹೋಗಿ ಕೂತಿರ್ಬಹುದು ಅನ್ಸುತ್ತೆ. ನೋಡ್ಕೊಂಡ್ ಬರ್ತೀನಿ. ಭಲೆ, ಎಷ್ಟು ಸುಂದರವಾಗಿದೆ. ಸಕ್ಕು ದೀಪಾವಳಿ ರಂಗೋಲಿನ ಎಷ್ಟು ಸುಂದರವಾಗಿ ಹಾಕಿದಾಳೆ. ನಾವೆಲ್ಲರೂ ಆಶ್ಚರ್ಯ ಆಗೋ ಹಾಗೆ ಮಾಡಿದಾಳಲ್ವಾ ಅಮ್ಮ? ಹೌದು ಕಣೋ, ಎಷ್ಟು ಮುದ್ದಾಗಿದೆ. ನೀನ್ ಹಾಕಿರೋ ರಂಗೋಲಿ ಎಷ್ಟು ಮುದ್ದಾಗಿದೆ. ಅಬ್ಬಬ್ಬಾ, ಏನ್ ಸಕ್ಕು, ಅಂದ್ರೆ ನೀನು ರಾತ್ರಿ ನಿದ್ದೆನೆ ಮಾಡ್ಲಿಲ್ವಾ? ಇಡೀ ರಾತ್ರಿ ಎಚ್ಚರ ಇದ್ದು ರಂಗೋಲಿ ಹಾಕಿದ್ಯಾ? ತುಂಬಾ ಚೆನ್ನಾಗ್ ಮಾಡಿದ್ಯಾ ಸಕ್ಕು. ದೀಪಗಳನ್ನ ಚೆನ್ನಾಗಿಟ್ಟಿದ್ಯಾ. ಅರೆ, ನೀನ್ ಇಷ್ಟ್ ಚೆನ್ನಾಗ್ ರಂಗೋಲಿ ಹಾಕ್ತೀಯ ಅಂತ ನನ್ಗೆ ಗೊತ್ತೇ ಇರ್ಲಿಲ್ಲ. ದೀಪಾಲಂಕಾರ ಚೆನ್ನಾಗಿದೆ. ನಮ್ ಮನೆಗೆ ದೀಪಾವಳಿ ಕಳೆ ಬಂದ್ಬಿಡ್ತು ಸಕ್ಕು. ವಿನು ಏನಾದ್ರೂ ಇಲ್ಲಿದ್ದಿದ್ರೆ ತುಂಬಾ ಸಂತೋಷ ಪಡ್ತಿದ್ದ. ಹೌದೌದು, ನಿಜ ನಿಜ ದಿಗು, ನಾವೆಲ್ಲರೂ ಅವಳನ್ನ ಹೊಗಳ್ತಿದ್ದೀವಿ. ಅತ್ತೆ, ನೀವು ನನ್ನ ತುಂಬಾ ಪ್ರೀತಿಯಿಂದ ಮನೆ ಒಳಗ್ ಸೇರಿಸ್ಕೊಂಡ್ರಿ. ನಿಮ್ ಪ್ರೀತಿ ನನ್ಗೆ ತುಂಬಾ ಶಕ್ತಿ ಕೊಡ್ತು. ಅದಕ್ಕೆ ನಾನು ಇಲ್ಲೋಡು ನನ್ನ ಮುದ್ದಿನ ಸೊಸೆ, ನಿನ್ನ ಎಷ್ಟು ಹೊಗಳಿದ್ರೂ ಕಡಿಮೆನೆ ಆಗತ್ತೆ. ರಂಗೋಲಿ ಅದ್ಭುತವಾಗಿದೆ. ಸರಿ ಒಳಗ್ ನಡೀರಿ. ವತ್ಸಲ, ದೇವಿಗ್ ನೈವೇದ್ಯ ಇಡ್ಬೇಕಲ್ವಾ? ಆಗ್ಲೇ ನೈವೇದ್ಯ ಇಟ್ಟಿದ್ದೀನಿ. ಎಲ್ರೂ ಬಂದ್ರೆ ಊಟ ಬಡಿಸ್ತೀನಿ. ತುಂಬಾ ಸಂತೋಷ. ದಿಗು, ನಡಿ. ಮೈದ್ನವ್ರೆ, ನೀವು ಒಳಗ್ ಹೋಗಿ ಪ್ರಸಾದ ತಿನ್ನಿ. ಯಮುನಾ, ಚಿಕ್ಕಮ್ಮಂಗ್ ಸಹಾಯ ಮಾಡು. ಶಂಭು ಇನ್ನ ನಿದ್ದೆ ಮಾಡ್ತಿದ್ದಾನಲ್ವಾ? ಪರವಾಗಿಲ್ಲ, ಹೋಗ್ ಸಹಾಯ ಮಾಡು. ಹೋಗು ಹೋಗು. ಏಯ್, ನೀನೆಲ್ಲಿಗೆ ಹೋಗ್ತಿದ್ಯಾ? ಹೊಗಳದೆ ಅಂತ ಅಹಂಕಾರ ಪಡಬೇಡ. ಈ ಮನೆಯಲ್ಲಿ ನಿನ್ಗಿದು ಮೊಟ್ಟ ಮೊದಲ ಮತ್ತು ಕಟ್ಟ ಕಡೆಯ ದೀಪಾವಳಿ. ಅತ್ತೆ, ದೀಪಾವಳಿ ಮುಗಿದ ಮರುಕ್ಷಣನೇ ನಿನ್ನನ್ನ ಬಾಬಾ ಅವರ ಆಶ್ರಮಕ್ಕೆ ಕಳಿಸ್ತೀನಿ. ಅಯ್ಯೋ, ಅವರು ನಿನ್ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಈಗ ನೋಡ್ತೀನಿ ನನಗೆ ಯಾರು ಅಡ್ಡ ಬರ್ತಾರೆ ಅಂತ. ಆಮೇಲೆ ನೀನು ಸಿದ್ಧವಾಗಿರ್ಬೇಕು. ಅಯ್ಯೋ ಅತ್ತೆ, ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ನೀವ್ ಹೀಗೆಲ್ಲ ಮಾತಾಡ್ಬೇಡಿ. ನೀನೇ ನನ್ನನ್ನು ಅರ್ಥ ಮಾಡ್ಕೊಂಡಿಲ್ಲ. ನನ್ನ ಕಪಟ ಪ್ರೀತಿನ ನಿಜ ಅಂತ ನಂಬಬಿಟ್ಟೆ. ನಿನ್ನ ಮೇಲೆ ನನಗೆ ಸಾಸಿವೆ ಕಾಳಷ್ಟು ಪ್ರೀತಿ ಇಲ್ಲ. ಅಯ್ಯೋ, ಸಂತೋಷವಾಗಿ ಗಾಳಿಲಿ ತೇಲಾಡ್ತಾ ಇದೆಯಲ್ವಾ? ಭೂಮಿ ಮೇಲ್ ಬಾ. ನಾನ್ ಹೇಳೋದನ್ನ ಗಮನ ಕೊಟ್ಟು ಕೇಳಿಸ್ಕೊ. ನಿನ್ನನ್ನ ಖಂಡಿತವಾಗ್ಲೂ ಆಶ್ರಮಕ್ಕೆ ಕಳಿಸ್ತೀನಿ. ಇದನ್ನ ನಿನಗೆ ನಾನು ಮುಂಚೆನೆ ಹೇಳಿದ್ದೀನಿ. ನಾನ್ ಮರ್ತೋದೆ ಅನ್ಕೊಂಡೆ ಸಕ್ಕು? ಮರ್ತ್ ಹೋಗಿಲ್ಲ. ನಿನ್ನನ್ನ ಬಾಬಾ ಅವ್ರ ಕಾಲ್ ಹತ್ರ ಕರ್ಕೊಂಡು ಹೋಗಿ ಹಾಕೋವರೆಗೂ ನನಗೆ ನಿದ್ದೆ ಬರಲ್ಲ. ಅಯ್ಯೋ ಅತ್ತೆ, ನೀವ್ ಹೀಗೆಲ್ಲ ಮಾತಾಡ್ಬೇಡಿ.
ನೀವು ತುಂಬಾ ಪ್ರೀತಿಯಿಂದ ನನ್ನ ಮನೆ ಒಳಗೆ ಸೇರಿಸ್ಕೊಂಡ್ರಿ. ನೀವು ನನ್ನನ್ನ ತುಂಬಾ ಮೆಚ್ಕೊಂಡ್ರಿ. ನಾನು ನಿಜವಾಗ್ಲೂ ತುಂಬಾ ಸಂತೋಷ ಪಟ್ಟೆ. ಆ ಸಂತೋಷನ ನೀವು ಹೀಗೆ ಆವಿ ಆಗೋ ಹಾಗೆ ಮಾಡಬೇಡಿ. ನೀವು ನನಗೆ ಹೊಡೀರಿ, ಬೈರಿ, ಆದ್ರೆ ಬಾಬಾ ಅವ್ರ ಆಶ್ರಮಕ್ಕೆ ಮಾತ್ರ ನನ್ನ ಕಳಿಸ್ಬೇಡಿ. ನೀವು ಮನೇಲಿ ಎಷ್ಟು ಕೆಲಸ ಹೇಳಿದ್ರು ಮಾಡ್ತೀನಿ. ಒಂದು ಚಿಕ್ಕ ಕೋಣಲ್ಲಿ ಒಂದು ಮೂಲೆಯಲ್ಲಿ ಇರ್ತೀನಿ. ನೀವು ಯಾವ ಕೆಲಸ ಹೇಳಿದ್ರು ಮಾಡ್ತೀನಿ. ಅತ್ತೆ, ನಾನು ಸಾಯೋವರೆಗೂ ಇರಬೇಕಾಗಿರೋದಿಲ್ಲೇ ಅಲ್ವಾ? ನನ್ನ ಈ ಮನೆಗೆ ದೂರ ಮಾಡಬೇಡಿ. ನಿಮ್ಮ ಕಾಲಿಗೆ ಬೀಳ್ತೀನಿ. ಏ ನನ್ನನ್ನು ಮುಟ್ಟಬಾರ್ದು. ಹಾ, ಮೊಸಳೆ ಕಣ್ಣೀರ್ ಹಾಕಿದ್ರೆ ಸುಮ್ಮನಿರಲ್ಲ. ನೀನ್ ಈ ಮನೇಲಿ ಇರೋವರೆಗೂ ನಗ್ನಗ್ತಾ ಇರಬೇಕು, ಅಳಬಾರ್ದು. ಈ ಮನೆಯಲ್ಲಿ ನಿನಗಿದು ಕಟ್ಟ ಕಡೆಯ ದೀಪಾವಳಿ. ಈ ವಿಷಯ ದಿಗುಗೆ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು. ನಾನು ನಿನ್ನ ಆಶ್ರಮಕ್ಕೆ ಕಳಿಸ್ತಿರೋ ವಿಷಯ ದಿಗುಗೆ ಏನಾದ್ರೂ ಹೇಳ್ದೆ ಅಂದ್ರೆ ಮರುಕ್ಷಣನೇ ಸಿಪಾಯಿಗಳು ನಿಮ್ಮ ಅಪ್ಪ ಅಮ್ಮನ್ನ ಬಂಧಿಸಿ ಕರ್ಕೊಂಡು ಹೋಗ್ತಾರೆ. ಅರ್ಥ ಆಯ್ತಾ? ಚೆನ್ನಾಗಿ ನೆನ್ಪಿಟ್ಕೋ. ಅಯ್ಯೋ ಮಾಣಿಕ್ಯ, ಏನಿದು? ಯಾಕಮ್ಮ ನೀನ್ ಹೀಗ್ ಮಾಡ್ತಿದ್ಯಾ? ಎಲ್ರೂ ದೀಪಾವಳಿ ದಿನ ದೀಪಗಳನ್ನ ಸುಂದರವಾಗಿ ಅಲಂಕಾರ ಮಾಡ್ತಾರೆ, ಆದ್ರೆ ನೀನು ದೀಪಗಳನ್ನ ಆರಿಸ್ತಿದ್ಯಾ. ಏನಿದು? ಅಮ್ಮ ನಿನ್ನನ್ನೇ ಕೇಳ್ತಿರೋದು, ನೀನ್ ಏನ್ ಮಾಡ್ತಿದ್ಯಾ ಮಾಣಿಕ್ಯ? ದೀಪನ ಯಾಕೆ ಆರಿಸ್ತಿದ್ಯಾ? ಬೆಳ್ಕಲ್ ನನಗಿರೋದಕ್ಕೆ ಇಷ್ಟ ಇಲ್ಲ. ನಾನ್ ಕತ್ಲಲ್ಲೇ ಇರ್ತೀನಿ. ಸಕ್ಕು ಜೀವನನ ಕತ್ಲು ಮಾಡೋಣ ಅಂತ ಅನ್ಕೊಂಡ್ರೆ ನನಗ್ ಸಾಧ್ಯ ಆಗ್ತಿಲ್ಲ. ಅರೆ, ನೀನ್ ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ನದಿಲ್ ಮುಳುಗ್ ಹೋಗ್ತಿದ್ದ ಸಕ್ಕುನ ನಾನು ಆಚೆ ಎಳ್ದು ಕಾಪಾಡಿದ್ರೆ ಚೆನ್ನಾಗಿರ್ತಿತ್ತು. ಆಗ್ಲಾದ್ರೂ ದಿಗಂಬರ್ ರಾವ್ಗೆ ನನ್ ಮೇಲೆ ಸ್ವಲ್ಪ ಕನಿಕರ ಹುಟ್ಟೋದು. ಇಲ್ಲಾಂದ್ರೆ ಅವ್ರ ಅಲ್ಲಿಗ್ ಬರೋದಿಕ್ ಮುಂಚೆನೆ ನಾನ್ ಸಕ್ಕು ಕುತ್ಕೆ ಹಿಸ್ಕಿ ಸಾಯಿಸಿ ನೀರಲ್ಲಿ ಮುಳುಗ್ಸ್ಬಿಟ್ಟಿದ್ರೆ ಸರಿ ಹೋಗ್ತಿತ್ತು. ಅಯ್ಯೋ ಮಾಣಿಕ್ಯ, ಯಾಕೆ ಹೀಗ್ ಮಾತಾಡ್ತಿದ್ಯಾ? ಇಲ್ಲ ಸಲ್ಲದೆಲ್ಲ ಯೋಚನೆ ಮಾಡಿ ನಿನ್ನ ಆರೋಗ್ಯನ ಯಾಕೆ ಹಾಳು ಮಾಡ್ಕೋತಿದ್ಯಾ? ನಾನ್ ಸರಿಯಾಗೇ ಯೋಚನೆ ಮಾಡ್ತಿದ್ದೀನಿ. ನಾನು ಈ ಪ್ರಪಂಚದಲ್ಲಿ ಸುಖ, ಶಾಂತಿ, ಸಂತೋಷವಾಗಿರ್ಬೇಕು ಅಂದ್ರೆ ಆ ಸಕ್ಕುನ ಅಂತ್ಯ ಮಾಡೋದನ್ನ ಬಿಟ್ರೆ ನನಗ್ ಬೇರೆ ದಾರಿ ಇಲ್ಲ. ಅವಳ ಕತೆ ಮುಗಿಸ್ದೇ ಇದ್ರೆ ನನ್ ಕತೆನೆ ಮುಗ್ದೋಗ್ಬಿಡುತ್ತೆ. ಅವ್ರಿಬ್ರು ಸಂತೋಷವಾಗಿರ್ತಾರೆ ಅನ್ನೋದು ಅಸಾಧ್ಯ. ಸಕ್ಕು ಕತೆ ಮುಗ್ದು ಹೋಗ್ಬೇಕು. ನೋಡು, ನೀನ್ ಆತರ ಪಟ್ಟು ಯಾವುದೇ ಹುಚ್ಚ ಕೆಲ್ಸನ ಮಾಡ್ಬೇಡ. ನಾನ್ ನಿನಗೆ ಮಾತು ಕೊಟ್ಟಿದ್ದೀನಿ ಮಾಣಿಕ್ಯ, ಕೊಟ್ಟು ಮಾತನ್ನ ಉಳಿಸ್ಕೋತೀನಿ. ಏನ್ ಹೊಗಳಿಸ್ಕೊತೀಯ? ನಮ್ಮಮ್ಮ ನಿಂಗೆ ಆರ್ತಿ ಬೆಳಗುದ್ರೂ ಆಶ್ಚರ್ಯ ಪಡೋ ಹಾಗಿಲ್ಲ. ನೀನ್ ಸಾಮಾನ್ಯ ಅಲ್ಲ ಸಕ್ಕು. ಬೇಕು ಅಂತಾನೆ ಜಾಗರಣೆ ಮಾಡ್ತಾಳೆ, ಎಲ್ಲಾನು ಸರಿ ಮಾಡ್ತಾಳೆ, ಮನೆ ಸ್ವಚ್ಛ ಮಾಡ್ತಾಳೆ, ರಂಗೋಲಿ ಹಾಕ್ತಾಳೆ. ಸುಮ್ನಿರ್ತಾರಾ? ಎಲ್ರೂ ಅವಳನ್ನ ಆಕಾಶಕ್ಕೆ ಏರಿಸ್ಬಿಟ್ರು. ಅಷ್ಟು ಎತ್ತರದಿಂದ ನೀನ್ ಹೇಗ್ ಕೆಳಗ್ ಬೀಳಿಸ್ತೀನಿ ಅಂತ ನೋಡ್ತಾ ಇರು.